ಫ್ಲಾಶ್ ಬ್ಯಾಕ್. ಏನಕ್ಕೆ ಬಿಟ್ಟಿಲ್ಲ? ನಮ್ಮ ಮಮ್ಮಿಗಿಂತ ಹೆಚ್ಚಾಗಿ ಅವ್ರು ಕೇಳ್ತಿರ್ತಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಅಕ್ಕ. ಏನಕಂದ್ರೆ ಫಸ್ಟ್ ಸೆಲ್ಫ್ ಲವ್ ಅಂತ ಇದ್ರೇನೆ ನಮ್ಗೆ ಒಂದು ಪ್ರೌಡ್ ಫೀಲ್ ಬರೋದು. ಒಂದು ಮಗು ಒಂದು ಮುಂದೆ ನಾಳೆ ದಿನ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ಒಂದು ತಾಯಿ ಹಿಂದೆ ಇರ್ತಾಳೆ, ಒಂದು ಗಂಡ ಮುಂದೆ ಬರ್ಬೇಕು ಅಂದ್ರೆ ಒಂದು ಹೆಂಡತಿ ಮುಂದೆ ಇರ್ತಾಳೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನಮ್ಮ ಪಬ್ಲಿಕ್ ಟಾಕ್. ಸೊ ಇವತ್ತು ವಿಶೇಷ ನಿಮ್ಮೆಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ಆದಿನೂ ಹೌದು, ಹೆಣ್ಣು ಅಂತ್ಯನೂ ಹೌದು. ಹೆಣ್ಣಿಂದನೇ ಮಹಾಭಾರತ ರಾಮಾಯಣ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಣ್ಣು ಶಕ್ತಿ, ಹೆಣ್ಣನ್ನ ಎಲ್ಲರೂ ಗೌರವಿಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಸೊ ವುಮೆನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಕೆಲವೊಂದು ಹೆಣ್ಮಕ್ಳ ಹತ್ರ ಹಾಗೆ ಗಂಡ್ ಮಕ್ಳ ಹತ್ರ ವುಮೆನ್ಸ್ ಡೇ ಸ್ಪೆಷಲ್ ಆಗಿರುವಂತ ಟಾಪಿಕ್ಸ್ ಇಟ್ಕೊಂಡು ಮಾತಾಡೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಕ್ಷಯ್ ಅಂತ. ಓಕೆ ಸರ್, ವುಮೆನ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ನಿಮ್ಗೊಂದು 2 ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ, ಓಕೆನಾ? ಸೊ ನಿಮ್ಮ ಲೈಫ್ ಅಲ್ಲಿ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಅಂತ ಯಾರಿದ್ದಾರೆ? ನಮ್ಮಮ್ಮ. ಮೈ ಮದರ್ ಅಂಡ್ ಮೈ ಗರ್ಲ್ ಫ್ರೆಂಡ್. ಅಮ್ಮ. ನಮ್ಮ ಹುಡುಗಿ ಇದ್ಲು, ಬಿಟ್ಟೋದ್ಲು. ಓಕೆ, ಸೊ ನಿಮ್ಮ ಹುಡುಗಿ ಇದ್ರು, ಇವಾಗಿಲ್ಲ, ಇವಾಗಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಫ್ರೆಂಡ್ಸ್ ಇದ್ದಾರೆ, ಬೆಸ್ಟ್ ಫ್ರೆಂಡ್ಸ್. ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಹೆಸರು ಹೇಳ್ಬಿಡಿ. ಮಾನ್ಯ ಅಂತ. ಮಾನ್ಯ, ಬೆಸ್ಟ್ ಫ್ರೆಂಡ್. ಎವ್ರಿ ಒನ್ ಲೈಫ್ ಮಾಮ್ ಇಸ್ ಇನ್ಸ್ಪೈರಿಂಗ್. ನಮ್ಮಮ್ಮ. ಅಬ್ವಿಯಸ್ಲಿ ಮದರ್. ನಮ್ಮ ಅಕ್ಕ. ಅಫ್ಕೋರ್ಸ್ ಮದರೇ ಆಗಿರ್ತಾರೆ. ಮದರ್ ಆಗಿದ್ದಾರೆ. ಯಾಕೆ? ಅವ್ರ ತರ ಕಷ್ಟ ಬೀಳೋರು ಯಾರು ಇಲ್ಲ. ಎಷ್ಟು ಜನ 9 ತಿಂಗಳು ಎತ್ತಿ ಕಷ್ಟ ಬೀಳಿತಾರೆ, ಅದಕ್ಕೋಸ್ಕರ ಮದರೇ ಆಗಿದೆ. ಬಿಕಾಸ್ ಸೆಕೆಂಡ್ ಪಿ ಯು ಟೈಮಲ್ಲೇ ಮ್ಯಾರೇಜ್ ಮಾಡಿದ್ರಿ ಅವ್ರಿಗೆ. ವಿತೌಟ್ ಕಂಪ್ಲೀಷನ್ ಆಫ್ ದಿ ಸೆಕೆಂಡ್ ಪಿ ಯು ಮ್ಯಾರೇಜ್ ಆಯಿತು. ಆಫ್ಟರ್ ಗೆಟಿಂಗ್ ಮ್ಯಾರೇಜ್ ಶಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಡಿಗ್ರಿ BBA. ದಟ್ ಈಸ್ ಮೈ ಇನ್ಸ್ಪಿರೇಷನ್. ಯಾಕೆ ಅಂದರೆ ಮ್ಯಾಮ್ ಅವ್ರು ನಮ್ಮ ಎತ್ತಿದ್ದಾರೆ, ಸಾಕಿದ್ದಾರೆ, ನಮ್ದು ಏನು ಬೇಕಾದ್ರೆ ಅವ್ರು ನೋಡ್ಕೊತಾರೆ, ಅದಕ್ಕೋಸ್ಕರ ಅವ್ರು ಸ್ಪೆಷಲ್. ಮದರ್ ಎಲ್ಲರಿಗೂ ಇಷ್ಟ, ಇನ್ಸ್ಪೈರ್ ಆಗಿ ಆಗ್ತಾರೆ ಅಫ್ಕೋರ್ಸ್, ಬಿಕಾಸ್ ದೇರ್ ಹಾರ್ಡ್ ವರ್ಕಿಂಗ್, ದೇರ್ ಸಪೋರ್ಟ್, ದೇರ್ ಕೇರ್ ಅಂಡ್ ದೇರ್ ಲವ್ ಅಂಡ್ ಅಫೆಕ್ಷನ್. ಗರ್ಲ್ ಫ್ರೆಂಡ್? ಸೇಮ್. ಓಕೆ, ದೇರ್ ಇಸ್ ನೋ ರೀಸನ್, ಜಸ್ಟ್ ಮಾಮ್. ಅಂದ್ರೆ ಅವ್ರ ಕಷ್ಟದಿಂದ ಬೆಳೆದಿದ್ದಾರೆ, ಅವ್ರು ನೋಡಿ ನಾವು ಕಷ್ಟದಿಂದ ಬೆಳಿಬೇಕು ಅಂತ ಇನ್ಸ್ಪೈರಿಂಗ್ ಆಗುತ್ತೆ. ಅವ್ರಿಗೆ ನಮಗೆ ಜನ್ಮ ಕೊಟ್ಟಿದ್ದಾರೆ, ಸೊ ಅದರಿಂದ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಬಂದ್ಬಿಟ್ಟು ಅಮ್ಮ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್, ಒಂದು ವಿಷಯ ಗಂಡ್ ಮಕ್ಳು ಹೆಣ್ಮಕ್ಳಿಂದ ಕಲಿಬೇಕು ಅಂದ್ರೆ ಅದು ಯಾವ ವಿಷಯ? ಪೇಷನ್ಸಿಂದ ಇರೋದನ್ನ ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ಮಕ್ಳಿದಾರ? ಇಲ್ಲ, ಇಲ್ಲ. newly ನಿಮ್ married. ಓಕೆ, ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ಹೆಣ್ಮಗು ಆದ್ರೆ ನೀವ್ ಯಾವ ಒಂದು ವಿಷಯನ ಆ ಹೆಣ್ಮಗುಗೆ ಹೇಳ್ಕೊಡ್ತೀರಾ? ಅಂದ್ರೆ ಯಾವ ವಿಷಯನ ಅಂದ್ರೆ ಎಲ್ಲ ವಿಷಯನೂ ಹೇಳ್ಕೊಡ್ಬೇಕಾಗುತ್ತೆ, ಒಳ್ಳೇದು ಕೆಟ್ಟದು ಎರಡೂ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ಲೈಕ್ ಆದಷ್ಟು ಅವಾಯ್ಡ್ ಮಾಡೋಂಥದ್ದು ಹೇಳ್ಕೊಡಕ್ಕೆ ಇಷ್ಟಪಡಲ್ಲ. ಓಕೆ, ಅಂದ್ರೆ ಸೊ ಯಾವ ಥರ ಅಂತ ನಾನು ಹೇಳಕ್ ಬರಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಓಕೆ, ಬಟ್ ಅದೇ ಸ್ವಲ್ಪ ಹುಷಾರಾಗಿರೋ ಅಂತ ವಿಷಯನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಫೈನ್. ಸೊ ನಿಮ್ಗೇನಾದ್ರು ಒಂದ್ ದಿವಸದ ಮಟ್ಟಿಗೆ ಹೆಣ್ಣಾಗೋ ಅವಕಾಶ ಕೊಟ್ರೆ ಫಸ್ಟ್ ಏನ್ ಮಾಡ್ತೀರಾ? ನಮ್ಮ ತಂದೆ ತಾಯಿಗೆ ನಾನು ಜೀವ ಕೊಡ್ತೀನಿ. ಇನ್ ದ ಸೆನ್ಸ್ ಅವ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಲಿ ಅಂತ ಬೇಡ್ಕೊತೀನಿ ನಾನು ಹೆಣ್ಣಾದ್ರು. ಓಕೆ, ನೈಸ್. ಮತ್ತೆ ಈಗ ನೀವು ಹೇಳಿದ್ರಿ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಬಂದ್ಬಿಟ್ಟು ಅಮ್ಮ ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ನೀವು ಯಾವತ್ತೂ ಅಪ್ರಿಶಿಯೇಟ್ ಮಾಡಿರಲ್ಲ ಅವ್ರನ್ನ, ಥ್ಯಾಂಕ್ಸ್ ಸಹ ಹೇಳಿರಲ್ಲ, ಬಿಕಾಸ್ ಅದ್ ಗೊತ್ತಿರುತ್ತೆ, ಬಿಡು ಅಮ್ಮ ಅಲ್ವಾ ಅಂತ ಯಾವಾಗ್ಲೂ ಗ್ರಾಂಟೆಡ್ ಆಗಿ ತಗೊಂತಿರ್ತೀವಿ, ಹೌದಲ್ವಾ? ಸೊ ಇವತ್ತಿನ ದಿವಸ ಕಾಲ್ ಮಾಡಿ ಅವ್ರಿಗೆ, ಸೊ ಒಂದು ಥ್ಯಾಂಕ್ಸ್ ಹೇಳಿ ಏನಾದ್ರೂ ಒಂದು ಚಿಕ್ಕದಾಗಿ ಅಪ್ರಿಶಿಯೇಷನ್ ಮಾಡ್ತೀರಾ? ಇಲ್ಲ, ಆ್ಯಕ್ಚುಲಿ ನಾನು ಕಾಲ್ ಮಾಡೋದಕ್ಕಾಗೋದಿಲ್ಲ. ಲಾಸ್ಟ್ 2 to 3 months ನಾನು ಮಾತಾಡ್ತಿಲ್ಲ, ಯಾಕಂದರೆ ನಾನು ಮದುವೆ ಆಗೋ ಕಾರಣ, ನಾನು ಅವ್ರನ್ನ ಬಿಟ್ಟು ಮದುವೆ ಆಗೋ ಕಾರಣ ಮಾತಾಡ್ತಿಲ್ಲ 3 months. ಸೊ ಅಷ್ಟೇ. ಓಕೆ, ಐ ಆಮ್ ಸಾರಿ ಫಾರ್ ದಟ್. ಬಟ್ ಓಕೆ, ಸೊ ಅದು ಗಿಲ್ಟ್ ಇರುತ್ತೆ ಅಲ್ವಾ, ಆಗ್ಬಿಟ್ಟಲ್ವಾ? ತಪ್ಪೋ ಸರಿನೋ ಅದು ಸೆಕೆಂಡ್ರಿ, ಬಟ್ ತಾಯಿ ಆದವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಕೊರ್ಗುನು ಸಹ ನಮ್ಗಿರುತ್ತೆ. ಸೊ ನೀವು ಇಲ್ಲಿಂದ ಈ ಒಂದು ಆಪರ್ಚುನಿಟೀಸ್ನ ಬಳಸ್ಕೊಳ್ಳಿ, ಏನಾದರೂ ಹೇಳಿ ಅಮ್ಮಂಗೆ. ಹೇಳೋದೇನಂದರೆ ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಅವ್ರಿಗೆ ಹೇಳೋದೇನೆಂದರೆ ಅವ್ರ ಮಗ ಆಗಿ ನನ್ನ ಬೆಳೆಸಿದ್ದಾರೆ, ಅವ್ರ ಮಗ ಆಗೇನೆ ಇರ್ತೀನಿ. ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ನನಗೆ ಒಳ್ಳೇದು ಕೆಟ್ಟದ್ದು, ಅದನ್ನು ನಾನು ಪಾಲಿಸ್ಕೊಂಡು ಜೀವನದಲ್ಲಿ
ಅವ್ರ ತಕ್ಕ ಮಗ ಆಗಿ ನಾನು ಬೆಳ್ಕೊಂಡು ಹೋಗ್ತೀನಿ. ಅವ್ರ ಆರೋಗ್ಯ ಮತ್ತು ಕುಟುಂಬನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಮ್ಮನ ಹೆಸರು? ಶಾಂತಮ್ಮ KV ಅಂತ, ಓಕೆ, ಎಲ್ಲಿರೋದವರು? ಎಲ್ಲ ಯಲಹಂಕದಲ್ಲೇನೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಫೈನ್. ಸೊ ಇನ್ನೊಂದು ಕ್ವೆಶನು, ಒಂದು ದಿವಸದ ಮಟ್ಟಿಗೆ ನೀವೇನಾದರೂ ಹೆಣ್ಮಗು ಆಗಿ ಹುಟ್ಟಿದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಫಸ್ಟ್ ಈ ವಿಧಾನಸೌಧ ಐತಲ್ಲ, ಅಲ್ಲಿರುವಂತ ಎಲ್ಲಾ ಪ್ರೆಸಿಡೆಂಟ್ಸ್ ಎಲ್ಲಾರು ಇದಾರಲ್ಲ, ಅವ್ರನ್ನೆಲ್ಲ ಕೆಳಗಿಳಿಸ್ತೀವಿ. ಹೆಣ್ಮಗು ಆಗಿ ಹುಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಹೋಗಿ ಕೆಳಗೆ ಅವ್ರನ್ನೆಲ್ಲಾರು ಕೆಳಗಿಳಿಸ್ತೀನಿ. ಯಾಕಂದ್ರೆ ಮೊನ್ನೆ ಒಂದು ಅಂದ್ರೆ ವಿಧಾನಸಭಾ ಸ್ಪೀಕರ್ ಬಂದ್ಬಿಟ್ಟು ನಗ್ತಾರೆ, ಹೆಣ್ಮಗು ರೇಪ್ ಬಗ್ಗೆ ಮಾತಾಡಿದ್ರೆ ಅವ್ರು ನಗ್ತಾರೆ. ಅಂದ್ರೆ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಮರ್ಯಾದೆ ಕೊಡ್ತಾರೆ ಅನ್ನೋದು ಒಂದ್ ಮುಖ್ಯ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಅವ್ರು ಫಸ್ಟ್ ಕೆಳಗಿಳಿಸ್ತೀನಿ. ಇಂಥವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡಲ್ಲ. ನೈಸ್. ಮತ್ತೆ ಓಕೆ, ಒಂದು ವಿಷಯ ಗಂಡ್ ಮಕ್ಳು ಹೆಣ್ಮಕ್ಳಿಂದ ಕಲಿಬೇಕಪ್ಪ ಅಂದ್ರೆ ಯಾವ ವಿಷಯ? ಜಗಳ ಆಡೋದು. ಜಗಳ ಆಡೋದು ಹೆಣ್ಮಕ್ಳು ನೋಡಿ ಗಂಡ್ಮಕ್ಳು ಕಲಿಬೇಕು. ಯಾಕೆ ಗಂಡ್ಮಕ್ಳು ಜಗಳ ಆಡಲ್ವಾ? ಆಡ್ತಾರೆ, ಬಟ್ ಇವ್ರು ಮಾತ್ಗೂ ಗಲಾಟೆ ಆಡ್ತಾರೆ. ಯಾವ ಚಿಕ್ಕ ವಿಷಯಕ್ಕೂ ಗಲಾಟೆ ಮಾಡ್ತಾ ಇರ್ತಾರೆ. ಓಕೆ, ಆಯ್ತು. ಅಂಡ್ ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಒಂದ್ ದಿವಸದ ಮಟ್ಟಿಗೆ ನೀವೇನಾದ್ರೂ ಹೆಣ್ಮಗು ಆಗಿ ಹುಟ್ಟಿದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಪ್ಯಾಂಟ್ ಶರ್ಟ್ ಬಿಚ್ಚಾಕ್ಬಿಟ್ಟು ಹಂಗ ಹಾಕೊಂಡ್ಬಿಡ್ತೀನಿ. ಅಷ್ಟೊಂದು ಇಷ್ಟ ಅಲ್ಲ, ಒಂದಿನ ಕಷ್ಟ ತಾನೆ, ಏನಾಗಲ್ಲ ಬಿಟ್ರಿ. ಓಕೆ, ಸರಿ, ಆಯ್ತು, ನಿಮ್ ಇಷ್ಟ. ಅಂಡ್ ನೆಕ್ಸ್ಟ್, ಓಕೆ, ನಿಮ್ಗೆ ಇನ್ನ ಚಿಕ್ಕ ವಯಸ್ಸು, ಬಟ್ ಸ್ಟಿಲ್ ನಿಮ್ಗೆ ಫ್ಯೂಚರ್ ಅಲ್ಲಿ ಹೆಣ್ಮಗು ಆದ್ರೆ ಅವ್ರಿಗೆ ನೀವು ವಿಶೇಷವಾಗಿ ಏನಾದ್ರೂ ಒಂದು ಹೇಳದಿದ್ರೆ ಏನ್ ಹೇಳ್ತೀರಾ? ಅಪ್ಪ ಅಮ್ಮ ಮರ್ಯಾದೆ ತೆಗೆಬಿಡ ಚೆನ್ನಾಗಿರೋ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಹೆಣ್ಮಕ್ಳು ಗಂಡ್ಮಕ್ಳಿಂದ ಒಂದು ವಿಷಯ ಕಲಿಬೇಕಪ್ಪ ಅಂತಂದ್ರೆ ಯಾವ ವಿಷಯ? ಗಂಡ್ಮಕ್ಳಿಂದ ಅವ್ರ ನಡವಳಿಕೆ, ಅವ್ರ ಗುಣಗಳು ನೋಡ್ಕೊಂಡು ಅವ್ರಿಂದ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು ಅಂದ್ರೆ, ಸೊ ಹೆಣ್ಮಕ್ಳು ಹೆಂಗಿರ್ತಾರೆ ಅದನ್ನ ನೋಡ್ಕೊಂಡು ಗಂಡ್ಮಕ್ಳು ಕಲಿಬೇಕು. ಅಂದ್ರೆ ಯಾರ ಹತ್ರ ಒಬ್ರ ಹತ್ರ ಮಾತಾಡೋದಾಗಿರ್ಬೋದು, ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಇದಲ್ವಾ? ಹೇಳಿ ಮತ್ತೆ ನಿಮ್ ಗಂಡ್ಮಕ್ಳಿಗೆ ಕಲೀರಿ ಅಂತ. ಕಲೀರಿ ಗಂಡ್ಮಕ್ಳು ಎಲ್ರು. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇವಾಗ ನೀವು ನಿಮ್ಮ ಅಮ್ಮಗೆ ಕಾಲ್ ಮಾಡಿ, ಕಾಲ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಅಮ್ಮ, ಇಲ್ಲಿ ತನಕ ನಂಗೆ ಏನೇನೆಲ್ಲ ಮಾಡಿದ್ದೀರಾ, ಸೊ ನಾನು ನಿಮ್ಗೆ ಕೆಲವೊಂದ್ಸತಿ ನೋವು ಮಾಡಿದ್ದೀನಿ, ಅದನ್ನೆಲ್ಲ ಮನ್ಸಿಗೆ ತಗೊಳ್ಬೇಡಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಟ್ ಮಾಡಿ ಸಾಕು. ಓಕೆನಾ? ಆಯ್ತು, ಮಾಡ್ತೀನಿ. ಸ್ವಿಚ್ ಆಫ್. ಅಪ್ಪ ಕಾಲ್ ಮಾಡ್ತಿದ್ದೀರಾ, ಅಮ್ಮ ಕಾಲ್? ಅದೇ ಅಮ್ಮ ಯೂಸ್ ಮಾಡೋದು ಫೋನ್ ಅದು. ಓಕೆ, ಅಮ್ಮದು ಸ್ವಿಚ್ ಆಫ್ ಬರ್ತದೆ. ಇನ್ನೊಬ್ರು ಇದಾರೆ, ಅದಕ್ಕೆ ಮಾಡ್ಲಾ? ಎಲ್ಲಿದ್ಯಾ ವಿದ್ಯಾ? ಹಾ, ನೀನೆ? ಅಕ್ಕನ ಮನೇಲಿ. ಹೌದಾ, ಫ್ರೀನಾ? ಅದೇನೋ ಹೇಳ್ಬೇಕಿತ್ತು. ಏನು? ಅದೇ ಇಷ್ಟ ದಿನ ಚೆನ್ನಾಗಿ ಕೇರ್ ಮಾಡಿದ್ದಕ್ಕ, ಜೊತೆಗಿದ್ದಿದ್ದಕ್ಕ 3 ವರ್ಷ ಎಲ್ಲ ಚೆನ್ನಾಗಿ ಎಲ್ಲ ಬುದ್ಧಿ ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕ ತುಂಬಾ ಥ್ಯಾಂಕ್ಸ್. ಏನ್ ಸಡನ್? ಹಂಗೆ ಅದೆಲ್ಲ ಕೇಳ್ಬಾರ್ದು. ಸರಿ ಸರಿ, ಥ್ಯಾಂಕ್ ಯು. ಸರಿ, ವೆಲ್ಕಮ್. ಹಾ, ಸರಿ. ಅಯ್ಯೋ, ಏನ್ ಹೇಳ್ತಾರೆ? ಯಾಕೆ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ಫುಲ್ ನೀರ್ ತುಪ್ಪ, ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವರು ನಿಮ್ಮನ್ನ ತಿದ್ದಿದ್ದಾರೆ ಅಂತ ಗೊತ್ತಾಯ್ತು. 3 ವರ್ಷದಿಂದ ಜೊತೆಗಿದಾರಲ್ಲ, ಫ್ರೆಂಡ್ಸ್. ಅಪ್ಪ ಅಮ್ಮನೇ ನೋಡ್ಬೇಕಂತ ಇಲ್ಲ, ಹುಡುಗಿ ನೋಡ್ಬೇಕಂತ ಇಲ್ಲ, ಫ್ರೆಂಡ್ಸ್. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವ್ರು ನಮ್ಮದೇ, ಅವ್ರ ಮತ್ತೆ ನಮ್ಗೆ ಎಲ್ಲ ಗೊತ್ತು. ಅವ್ರು ನಮ್ಗೆ ಹೇಳ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ. ಅದಕ್ಕೋಸ್ಕರ ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳ್ಕೊಂತೀವಲ್ಲ, ಅದಕ್ಕೋಸ್ಕರ ಅಷ್ಟೇ. ನೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ಒಂದ್ ದಿವಸದ ಮಟ್ಟಿಗೆ ನೀವೇನಾದ್ರೂ ಹೆಣ್ಮಗು ಆಗುಟ್ಟಿದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಐ ಮೀನ್ ಹೌಸ್ ಹೋಲ್ಡ್ ಕೆಲಸ, ಮನೆ ಕೆಲಸ. ಓಕೆ, ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ವೆನ್ ಮಾಮ್ ಈಸ್ ಸಿಕ್ ಆರ್ ನಾಟ್ ವೆಲ್, ಐ ಫೇಸ್ ಇಟ್ ದಟ್. ಇಷ್ಟು ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದು ಒಂದೇ, ಅವ್ರ ಮನೇಲಿದ್ದು ಕೆಲಸ ಮಾಡೋದು ಒಂದೇ. ಸೊ ದೇ ಆರ್ ರಿಯಲಿ ಗ್ರೇಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಫ್ಯೂಚರಲ್ಲಿ ನಿಮ್ಗೇನಾದ್ರೂ ಹೆಣ್ಮಗು ಆದ್ರೆ ಫಸ್ಟ್ ಇಂಥ ವಿಷಯನ ನಾ ಮಗುಗೆ ಹೇಳ್ಕೊಡ್ಬೇಕಪ್ಪ ಅಂತಂದ್ರೆ ಯಾವ ವಿಷಯ? ಗುಡ್ ಟಚ್, ಬ್ಯಾಡ್ ಟಚ್. ಗುಡ್. ಓಕೆ, ಸೊ ಇವಾಗ ನಿಮ್ ಲೈಫಲ್ಲಿ ಮೋಸ್ಟ್ ಇನ್ಸ್ಪೈರಿಂಗ್ ಪರ್ಸನ್ ಬಂದ್ಬಿಟ್ಟು ಅಕ್ಕ ಅಂದ್ರಿ ಅಲ್ವಾ? ಅಕ್ಕಗೆ ಒಂದು ಕಾಲ್ ಮಾಡಿಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ. ನಿಮ್ಗೆ ಏನೇನೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಒಂದು ಥ್ಯಾಂಕ್ಸ್ ಹೇಳಿ, ಅವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡಿ.
ಓಕೆನಾ? ಲೌಡ್ ಸ್ಪೀಕರ್. फेवरेट गाने को जियो ट्यून बनाने के लिए माई जियो ऐप पर जाएं। ಹಲೋ ಹಲೋ ಯಾಡಕ್ಕ కాడ్లా ఆయన భోజనము లేదు ఇక్కడ పెట్ట తింటాను. థ్యాంక్ యూ సో మచ్ ఫర్ ఎవ్రీథింగ్ వాట్ యూ మేడ్ థ్యాంక్ యూ అదే అట్లే థ్యాంక్ యూ సో మచ్ అదే ఇట్లా అని చెప్పాలి కదా, పర్పస్ రీజన్. ಹೀಗೆ ಎಮೋಷನಲ್ ಆಗೋದ್ರಾ? ಥ್ಯಾಂಕ್ ಯು ಸೋ ಮಚ್. ಗಂಡು ಮಕ್ಕಳು ಹೆಣ್ಮಕ್ಳಿಂದ ಒಂದು ವಿಷಯನ ಕಲಿಬೇಕಪ್ಪ ಅಂತಂತಂದ್ರೆ ಯಾವ ವಿಷಯ ಕಲಿಬೇಕು? ಎಲ್ಲ ಕಲಿಬೇಕು. ಗಂಡು ಮಕ್ಕಳಿಂದ ಹೆಣ್ಮಕ್ಳು ಕಲಿಬೇಕು, ಹೆಣ್ಮಕ್ಳಿಂದ ಗಂಡು ಮಕ್ಕಳು ಕಲಿಬೇಕು. ಯಾ ಟ್ರೂ. ಬಟ್ ಅಂದ್ರೂ ಹೆಣ್ಮಕ್ಳಲ್ಲಿ ಕೆಲವೊಂದು ವಿಶೇಷ ಗುಣಗಳಿರುತ್ತೆ, ಗಂಡು ಮಕ್ಕಳಲ್ಲಿ ಇಲ್ಲ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಅದನ್ನ ಕಲಿಬೇಕು ಅಂತ ಏನಾದ್ರೂ ಅನ್ಸಿದ್ಯಾ? ಥರ ಎಲ್ಲ ಏನ್ ಫೀಲ್ ಆಗಿಲ್ಲ. ಓಕೆ ಫೈನ್. ಸೊ ಒಂದ್ ದಿವಸದ ಮಟ್ಟಿಗೆ ನೀವೇನಾದ್ರೂ ಹೆಣ್ಮಗು ಹುಟ್ಟಿದ್ರೆ ಮಾಡೋ ಫಸ್ಟ್ ಕೆಲಸ ಏನು? ನಾಟ್ ಥಿಂಕಿಂಗ್, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ, ಬಿಕಾಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಡನ್ ಎ ಲಾಟ್. ನಾನು ಯೂಶಲಿ ಮೆನ್ಸ್ ಎಲ್ಲ ಲೇಜಿ ಫೆಲೋಸ್, ಸೊ ಅವ್ರು ತುಂಬ ಕೆಲಸ ಮಾಡ್ತಾರೆ, ಸೊ ನಾವು ಮಾಡಲ್ಲ, ಗೊತ್ತಿಲ್ಲ. ಓಕೆ, ಹಿಂದಿನ ಕ್ವೆಶನ್ಗೆ ಇವಾಗ ಆನ್ಸರ್ ಬಂತು. ಫೈನ್. ಸೊ ನೆಕ್ಸ್ಟ್ ಕ್ವೆಶನ್. इस सज्जन को क्या तकलीफ है भाई? ಓಕೆ, ಸೊ ಫ್ಯೂಚರಲ್ಲಿ ನಿಮಗೆ ಹೆಣ್ಮಗು ಆದಾಗ ನೀವು ದಟ್ಸ್ ಮೈ ಡ್ರೀಮ್. ಓಕೆ ಓಕೆ ಫ್ಯೂಚರಲ್ಲಿ ನಿಮಗೆ ಹೆಣ್ಮಗು ಆದಾಗ ಸೊ ಆ ಮಗುಗೆ ಹೇಳ್ಕೊಡುವಂತ ಒಂದು ವಿಷಯ ಇಂಪಾರ್ಟೆಂಟ್ ಆಗಿ ಪೇಷನ್ಸ್. ಸೊ ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ ವಿತ್ ಪೇಷನ್ಸ್. ಸೊ ನಾವು ಪೇಷಂಟ್ ಆಗಿ ಪೇಷನ್ಸ್ ಆಗಿತ್ತ ಅಂದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ ಫೈನ್. ಸೊ ಈಗ ಒಂದು ಟಾಸ್ಕ್. ಸೊ ಅಮ್ಮ ಮತ್ತೆ ಗರ್ಲ್ ಫ್ರೆಂಡ್ ಅಂದ್ರಿ, ಇಬ್ರಲ್ಲಿ ಯಾರನ್ನ ಚೂಸ್ ಮಾಡ್ಕೋತೀರಾ? ಥ್ಯಾಂಕ್ ಯು. ಗಂಡು ಮಕ್ಕಳು ಹೆಣ್ಮಕ್ಳಿಂದ ಕಲಿಬೇಕಾಗಿರುವಂತ ಒಂದು ವಿಷಯ. ಸೊ ಅರ್ಥ ಆಯ್ತಾ ಅಥವಾ ಟ್ರಾನ್ಸ್ಲೇಟ್ ಯಾರಾದ್ರೂ ಮಾಡಿ? I understand. So from women's what we learn, that's I think patience. ಓಕೆ ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಈಗ ಒಂದ್ ದಿವಸದ ಮಟ್ಟಿಗೆ ನೀವು ಸಡನ್ ಆಗಿ ಹೆಣ್ಮಗು ಆದ್ರೆ ಫಸ್ಟ್ ಮಾಡೋ ಕೆಲಸ ಏನು? skip ಇದು ಎಲ್ಲ ನಾನು ಹೇಳ್ತಾ ಇದ್ದೆಲ್ಲ. ಕಂಪ್ಲೀಟ್ ಕ್ವೆಶನ್ಸ್. ನೋ ಐಡಿಯಾ. ನೋ ಐಡಿಯಾ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಲ್ಲ. ನೋ ಇಮ್ಯಾಜಿನ್. ಓಕೆ ಫೈನ್. ಓಕೆ, ಸೊ ಈಗ ಅಮ್ಮಗೆ ಕಾಲ್ ಮಾಡಿ ನೀವು, ಸೊ ಅವ್ರು ನಮ್ಮ ಲೈಫಲ್ಲಿ ಏನೆಲ್ಲ ಮಾಡಿದ್ದಾರೆ, ಸೊ ನಾವು ಯಾವುದೇ ಮೂಮೆಂಟ್ ಅಲ್ಲಿ ಥ್ಯಾಂಕ್ಸ್ ಅಥವಾ ಅಪ್ರಿಷಿಯೇಟ್ ಏನು ಮಾಡಿಲ್ಲ, ಸೊ ಈ ಒಂದು ಮೂಮೆಂಟ್ ಅಲ್ಲಿ ಆ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ತೀರಾ? ಕಾಲ್ ಮಾಡಿಬಿಟ್ಟು ಅಮ್ಮಗೆ ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ ಯು. My mom they are villagers, they don't have mobile. ಅಲ್ಲ, ಜಸ್ಟ್ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳಿ. No. ಓಕೆ, ಥ್ಯಾಂಕ್ ಯು ಸೊ ಮಚ್. ಗಂಡು ಮಕ್ಕಳು ಹೆಣ್ಮಕ್ಳಿಂದ ಕಲಿಬೇಕಾಗಿರುವಂತ ಒಂದು ವಿಷಯ. ಅರ್ಥ ಆಯ್ತಾ ಕ್ವೆಶನ್? ಅರ್ಥ ಇದೆ, ಗೊತ್ತಿಲ್ಲ ನಮಗೆ. ಓಕೆ, ಬೇರೆ ಹುಡುಗಿರು ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕಂತ ಅವ್ರ ಹತ್ರ ಕಲ್ತ್ಕೊಂಡದ್ ನಾವು, ಅಮ್ಮ ಮತ್ತೆ ಅಕ್ಕಯಿಂದ. ಹೆಣ್ಮಕ್ಳಿಂದ ನಾನ್ ಕಲ್ತ್ಕೊಂಡಿರೋದು ಅದು. ಇಲ್ಲ, ನಿಮ್ ಕ್ವೆಶನ್ ಅರ್ಥ ಆಗ್ಲಿಲ್ಲ. ಏನಪ್ಪ ಕ್ವೆಶನ್ ಅಂತಂದ್ರೆ, ಇವಾಗ ಓಕೆ ನೀವು ಗಂಡ್ ಮಕ್ಳು ಅಲ್ವಾ, ಸೊ ಹೆಂಗಂದ್ರೆ ಹಂಗೆ ಇರ್ತೀರಾ ಅಂದ್ರೆ ಹೆಣ್ಮಕ್ಳನ್ನ ನೋಡಿ ಇಂಥ ವಿಷಯನ ನಾವು ಕಲ್ತ್ಕೋಬೇಕು, ಗಂಡ್ ಮಕ್ಳಿಗೆ ಇರ್ಬೇಕು ಈ ವಿಷಯ ಅಂತ ಏನಾದ್ರೂ ಅನ್ಸಿದ್ಯಾ? ಹೆಣ್ಮಕ್ಳಲ್ಲಿ ಇರುವಂತ ಒಂದು ವಿಷಯ, ಒಂದು ಗುಣಗಳು. ಸಹನೆ, ಪೇಷನ್ಸ್. ಓಕೆ ಫೈನ್. ಸೊ ಒಂದ್ ದಿವಸದ ಮಟ್ಟಿಗೆ ನೀವೇನಾದ್ರೂ ಹೆಣ್ಮಗು ಆಗಿ ಹುಟ್ಟಿದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಮಾಡೋ ಕೆಲ್ಸ ಯೋಚನೆ ಮಾಡ್ತೀರಿ? ಬಟ್ ಏನಂದ್ರೆ ಸಿಬ್ಲಿಂಗ್ಸ್ ಅಲ್ಲಿ ಯಾರಾದ್ರೂ ತಮ್ಮ ಆತರ ಇದ್ರೆ ಅವ್ರಿಗೆ ಹೆಂಗ್ ರೆಸ್ಪೆಕ್ಟ್, ಲೇಡೀಸ್ಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕಂತ ಕಲಿಸ್ತೇನೆ. ಹೆಣ್ಮಗು ಆಗಿಟ್ಟಿದ್ರೆ ಅದ್ ಮಾಡ್ತೀಯ. ವೆರಿ ಗುಡ್, ಫೈನ್. ಸೊ ಇವಾಗ ಲಾಸ್ಟ್ ಕ್ವೆಶನ್. ಅಮ್ಮಗೆ ಕಾಲ್ ಮಾಡಿ, ಸೊ ಇನ್ಸ್ಪೈರಿಂಗ್ ಅಂದ್ರಿ ಅಲ್ವಾ, ಸೊ ಆಬ್ವಿಯಸ್ಲಿ ನೀವು ಯಾವತ್ತೂ ಈ ಒಂದು ಮೂಮೆಂಟ್ ನ ತಗೊಂಡಿರಲ್ಲ. ಅವ್ರಿಗೆ ಕಾಲ್ ಮಾಡಿ ಅಂದ್ರೆ ಅವ್ರ ಹತ್ರ ನಿಂತ್ಕೊಂಡು ನೀವು ಅಪ್ರಿಶಿಯೇಟ್ ಮಾಡಿ, ಸೊ ನನ್ಗೋಸ್ಕರ ಏನೇನೆಲ್ಲ ಮಾಡಿದೀರಾ ಅಮ್ಮ ಅಂತ ಯಾವತ್ತೂ ಹೇಳಿರಲ್ಲ. ಸೊ ಇವತ್ತು ಆ ಮೆಮೊರಿನ ಕ್ರಿಯೇಟ್ ಮಾಡೋಣ. ಫಸ್ಟ್ ಇಬ್ರಲ್ಲಿ ಯಾರು ಕಾಲ್ ಮಾಡ್ತೀರಾ?
ನಾವು ತೆಲುಗುಲ್ ಮಾತಾಡೋದು ಓಕೆ ಅಲ್ವಾ? ತೊಂದ್ರೆ ಇಲ್ಲ, ಭಾವನೆಗಳಿಗೆ ಭಾಷೆ ಇಲ್ಲ. ಲೌಡ್ ಸ್ಪೀಕರ್ ಏನಂತ ಮಾತಾಡ್ಬೇಕು? ಮ್ಯೂಟ್ ಮಾಡಿ. ಓಕೆ, ಸೊ ನನ್ನ ಲೈಫಲ್ಲಿ ಎಷ್ಟೆಲ್ಲ ಮಾಡಿದ್ದೀರಾ, ನಿಮ್ಗೆ ಯಾವತ್ತೂ ನಾನು ಥ್ಯಾಂಕ್ಸ್ ಹೇಳಿಲ್ಲ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅದೇ ಅಷ್ಟೇ. The person you're calling is not. ಅದೇ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡ್ಬಿಟ್ಟು ಅಲ್ಲ ಓಕೆ. ಸೊ ನನ್ನ ಲೈಫಲ್ಲಿ ಏನೇನೆಲ್ಲ ನಿಮ್ಗೆ ಯಾವತ್ತೂ ನಾನು ಥ್ಯಾಂಕ್ಸ್ ಹೇಳಿಲ್ಲ. ಥ್ಯಾಂಕ್ ಯು ಸೊ ಮಚ್. హలో చెప్పురే యాడమ్మా? ఇంట్లా ఇంట్లోనా? ಪರವಾಗಿಲ್ಲ ಹೇಳಿ. ಅದು ಹಿಂಗಾಗುತ್ತೆ ಅಂತ. ಏನ್ ಮಾತಾಡ? ಸೊ ನನ್ನ ಲೈಫಲ್ಲಿ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರೆ, ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದಿರಾ, ಥ್ಯಾಂಕ್ ಯು ಸೊ ಮಚ್. హలో చెప్పురే అదే ఏం లేదమ్మా, అదే నా కోసం నువ్వేమేం చేసినావో దానికంతా థ్యాంక్స్ అని చెప్తామని ఫోన్ చేసినాయి. ಅಮ್ಮನೇ ಅಲ್ಲಿದ್ದಾರೆ ಅನ್ಕೊಂಡು ಏನಾದ್ರು ಹೇಳಿ. ನನಗೋಸ್ಕರ ಮಾಡೋ ಸ್ಯಾಕ್ರಿಫೈಸ್ಗೆ ಅದು ಏನು ಹೇಳೋದಕ್ಕೂ ಆಗೋದಿಲ್ಲ. ಬಟ್ ಐ ಆಲ್ವೇಸ್ ಲವ್ ಮೈ ಮಾಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಈಗ ನಾನು ವುಮೆನ್ಸ್ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆನಾ? ಓಕೆ. ಯಾರು ಮಾಡ್ತೀರಾ ಆನ್ಸರ್? ಎಲ್ಲರೂ ಮಾಡಿ. ಕೇಳಿ. ಹಾ. ಸೊ ನಿಮ್ಮ ಲೈಫಲ್ಲಿ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್ ಅಂತಂದ್ರೆ ಯಾರು? ಓಕೆ. ಸೊ ಇವಾಗ ಗಂಡ್ಮಕ್ಳು ಹೆಣ್ಮಕ್ಳಿಂದ ಇಂಥ ಒಂದು ವಿಷಯ ಕಲಿಬೇಕಂತಂದ್ರೆ ಯಾವ ವಿಷಯ? ಕೇರ್ ಮಾಡೋದು. కేరింగ్. ಓಕೆ. ಅದ್ ಬಿಟ್ಟು ಡಿಫ್ರೆಂಟ್ ಎಲ್ಲ ಗುಂಪಲ್ಲಿ ಗೋವಿಂದ ಅಂತಿದ್ದೀರಾ. ಓಕೆ, ಕೇರ್ ಮಾಡೋದು ಗಂಡ್ಮಕ್ಳು ಹೆಣ್ಮಕ್ಳಿಂದ ಕಲಿಬೇಕಾಗಿರೋದು ಅಲ್ವಾ? ಸೊ ಇವಾಗ ರೆಸ್ಪೆಕ್ಟ್. ಓಕೆ. ಸೊ ಇವತ್ತು ನೀವು ಮಲ್ಕೊಂಡಿದ್ದೀರಾ, ನಾಳೆ ಎದ್ರಿ, ಒಂದ್ ದಿವಸದ ಮಟ್ಟಿಗೆ ನೀವು ಹೆಣ್ಮಗುವಾಗಿ ಹುಟ್ಬಿಟ್ಟಿದ್ದೀರಾ. ಫಸ್ಟ್ ಮಾಡೋ ಕೆಲಸ ಏನು? ಫಸ್ಟ್ ಮಾಡೋ ಕೆಲಸ ಅವಾಗಾಗಿ ಯಾವ್ದು ಜ್ಞಾಪನಕ್ಕೆ ಬಂದ್ರೆ ಅದು. ಓಕೆ, ಅವಾಗ ಎದ್ದ ತಕ್ಷಣ ಯಾವ್ದು ನೆನಪಾಗುತ್ತೆ ಆ ಕೆಲಸ ಮಾಡ್ತೀರಾ? ನೆನಪಾದ್ರೆ ಅದು. ನೀವು ಎಲ್ಲರೂ ಅದೇ. ಓಕೆ, ಫೈನ್. ಸೊ ಇವಾಗ ನೀವು ಎಲ್ಲಾರು ಅಮ್ಮ ಅಂತ ಹೇಳಿದ್ರಿ ಅಲ್ವಾ? ಸೊ ಒಬ್ರೊಬ್ರಾಗಿ ಫಸ್ಟ್ ನೀವು ಕಾಲ್ ಮಾಡಿ ಅಮ್ಮಗೆ. ಕಾಲ್ ಮಾಡಿಬಿಟ್ಟು, ಸೊ ನಿಮ್ಮ ಲೈಫಲ್ಲಿ ಅಮ್ಮ ಎಷ್ಟೆಲ್ಲ ಮಾಡಿದ್ದಾರೆ, ಯಾವತ್ತೂ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ, ಹೌದಲ್ವಾ? ಹಾ. ಸೊ ಇವತ್ತು ಕೆಲವೊಂದು ಇನ್ಸಿಡೆಂಟ್ನ ನೆನ್ಪು ಮಾಡ್ಕೊಂಡು ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತಂದು ಅಂದ್ರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಕಟ್ ಮಾಡ್ಬಿಡ್ಬೇಕಾ? ಅಮ್ಮ ನಿಮ್ ಲೈಫಲ್ಲಿ ಏನೇನೆಲ್ಲ ಮಾಡಿದಾರೆ, ಸೊ ಒಂದೆರಡು ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ. ಸೊ ನಂಗೆ ಚಿಕ್ಕ ವಯಸ್ಸಿಂದ ನನ್ನ ಸಾಕಿ ಬೆಳೆಸಿ ಅವ್ರ ಕೆಲಸದಲ್ಲಿ ಇರ್ತಾರೆ. 2 ನಿಮಿಷ, ಜಾಸ್ತಿ ಬೇಡ. ಓಕೆನಾ? 1-2 ಸೆಂಟೆನ್ಸ್ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಎಲ್ಲದಕ್ಕೂ ಅಂತಂದ್ರೆ ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಎಲ್ಲದಕ್ಕೂ ಅಂತ ಹೇಳಿ ಫೋನ್ ಮಾಡ್ಬೇಕು. ಓಕೆ, ಸರಿ, ಇಷ್ಟು ಮಾತಾಡಿ. ನಾನು ಏನೇನೆಲ್ಲ ಕಷ್ಟ ಕೊಟ್ಟಿದ್ದೀನಿ ನಿನ್ಗೆ, ಎಲ್ಲಾನು ಸಹಿಸ್ಕೊಂಡು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಓಕೆ. ಸ್ಕ್ರಿಪ್ಟ್ ನಾನೇ ಹೇಳ್ಕೊಡ್ಬೇಕು ನಿಮ್ಗೆ. ಟ್ರೈ ಮಾಡೋಣ. ಐ ಥಿಂಕ್ ಕಾಲ್ ಪಿಕ್ ಮಾಡಲ್ಲ, ಕೆಲಸದಲ್ಲಿ ಇರ್ತಾರೆ. హలో హలో నా లైఫ్లో నేను ఎంత కష్టం చేసినానో నువ్వు అంతా ఆన్సర్స్కొని పోతాండవు. థ్యాంక్స్ మా. నా లైఫ్లో నేను ఎంతో కష్టం పెట్టినాను నీకు, కానీ నువ్వు నన్నేమి అనుకుండా నన్ను బాగా చూసుకుంటా ఉండవు. థ్యాంక్స్ మా. చెప్తా ఉన్నాను నేనే నీకు. ఇప్పుడు చెప్తే కదా. యాడ్ లేదు సర్లే ಕುಡ್ದಿದ್ಯಾ ಅಂತ ಕೇಳ್ತೀನಿ ಮೇಡಮ್. ಆಬ್ವಿಯಸ್ಲಿ ಯೂಶುವಲ್ ಆಗಿ ಯಾವತ್ತಾದ್ರೂ ನೀವು ಈ ತರ ಮಾತಾಡಿದ್ದೀರಾ? ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ತಮ್ಮೆ ಎತ್ತಾರಕ. ಅದು ಮಿಥುನ್ ಮಮ್ಮಿಗೆ ಕೊಡೋ ಫೋನು. ಹಲೋ, ಏನ್ ಮಾಡ್ತಾ ಇದೀಯಮ್ಮ? ಊಟ ಮಾಡ್ತಾ ಇದ್ದೀನಿ. ಹಾ, ಚೆನ್ನಾಗಿದ್ಯಾ? ನನ್ನ ಜೀವನದಾಗ ಎಷ್ಟೆಲ್ಲ ಕಷ್ಟ ಬಿದ್ದಿದ್ಯಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ ಫೋನ್ ಮಾಡಿದೆ.
ಹಲೋ ಅಲ್ಲ, ನನ್ನ ಜೀವನದಲ್ಲ ನೇನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಹೋಗಿದ್ದೆ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಏನ್ಕೋ ಹಿಂಗ್ ಮಾತಾಡ್ತಾ ಇದ್ಯಾ? ಹಾ ಯಾಕ? ಅಲ್ಲ, ಏನಾದ್ರು ಹೇಳು, ಹಾ? ಏನಾದ್ರು ಹೇಳಮ್ಮ, ಏನಪ್ಪ? ಹೇಳಮ್ಮ. ಹಾ ಅಷ್ಟೇ 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 ಬಿದ್ದಿದೆ, ಅದೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸ್ ಏನಕ್ಕಪ್ಪ, ಅಮ್ಮನಾಗಿ ನನ್ ಕರ್ತವ್ಯ ಅದೇನಪ್ಪ. ಹಾ, ಅದಕ್ಕೆ ಎಷ್ಟೇ ಕಷ್ಟ ಎಷ್ಟೇ ನೋವು ಕೊಟ್ಟಿದ್ರು ನೀನು ಸಹಿಸ್ಕೊಂಡು ಹೋಗ್ತಾ ಇದೀಯ, ಅದಕ್ಕೆ ಫೋನ್ ಮಾಡಿದೆ ಥ್ಯಾಂಕ್ಸ್ ಹೇಳೋಣ ಅಂತ. ನಿಮ್ಮಂತ ಮಕ್ಕಳು ಪಡೆದಿರೋ ನಾವೇ ಭಾಗ್ಯಶಾಲಿಗಳಪ್ಪ. ಆಯ್ತು, ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಮಗ್ನೆ. ಹಾ, ಥ್ಯಾಂಕ್ ಯು. ಹಲೋ, ಯಾರು ನಮಸ್ಕಾರ. ಯಾರಮ್ಮ ಇದೆ ಇಂಟ್ಲಾ? ಇಂಟ್ವಾ? ಹಾ, ಇಟ್ಕೊತ್ಲ ಇಂಟ ಯಾರ ಅಲ್ಲ ಲೈಫಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದೀರಾ? ಅಲ್ಲ ఓ వినపడతాను చెప్తాను చూడే. చెప్ప. నా లైఫ్లో ಹಾ, ఇంత కష్టపడిన దానికి నన్ను ఇంత పైకి తెప్పించినందుకు థ్యాంక్స్ ఎలా చెప్తానే దాన్ని. నాకెళ్ళి దిగలేదప్ప, ఏమో చెప్ప. ఏం లే, చెప్తానేది అంతే. ఇంకా అది ఏమిట్లోకి వచ్చిండవా? అంటే ఇంత పుట్టిన నుంచి ఇంత పైకి తెప్పించిన కదా, అందుకే. అది ఏమిటికి ఏమిట్లోకి వచ్చిండవు అని ఏంటో మళ్ళా చెప్తా. ఎలా దిగులైతే కళ్ళు నీళ్ళు వస్తాయి అందుకే. హ్యాపీ ఉమెన్స్ డే. అవునా? థ్యాంక్స్ అప్ప. సరే, ఫోన్ చేస్తే అది దిగలాలి. లేదు ఊరికే చెప్పే. సరేలే. సరే. హ్యాపీ ఉమెన్స్ డే.